ಸಾಮಾಜಿಕ ಜಾಲತಾಣವೆಂಬ ಮಾಯದ ಲೋಕದಲ್ಲೀಗ ಕೋಲ್ಮಿಂಚಿನಂತೆ ಮಿಂಚುತ್ತಿರುವವಳೇ ಈ ನೀಲಿ ಕಂಗಳ ಸುಂದರಿ ಮೊನಾಲಿಸಾ ಭೋಸ್ಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀರೇಶ್ ಗಡ್ಡಿಮಾಳ್. ನಾನು ಹೇಳಲಿಕ್ಕೆ ಹೊರಟಿರುವುದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಮೊನಾಲಿಸಾ ಭೋಸ್ಲೆ ಅವರ ಇಂಟ್ರೆಸ್ಟಿಂಗ್ ಸ್ಟೋರಿ. ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುಣ್ಯ ಸ್ನಾನ ಮಾಡಿ ಆಧ್ಯಾತ್ಮಿಕತೆಯಲ್ಲಿ ಮುಳುಗಿ ಹೋಗುವ ಹಬ್ಬವೇ ಈ ಮಹಾಕುಂಭಮೇಳ. ದೇಶ ವಿದೇಶಗಳಿಂದ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಆಗಮನವಾಗುತ್ತಿದೆ. ಇಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಬೆಟ್ಟ, ಗುಡ್ಡ, ಗುಹೆ, ಕಾಡು, ಹಿಮಾಲಯ ಪರ್ವತದಲ್ಲಿ ವಾಸ ಮಾಡುತ್ತಿರುವ ಅಘೋರಿಗಳು ಪುಣ್ಯ ಸ್ನಾನಕ್ಕಾಗಿ ಮಹಾಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ವ್ಯಾಪಾರ ವಹಿವಾಟುಗಳು ಭರ್ಜರಿಯಾಗಿಯೇ ನಡೆಯುತ್ತಿವೆ. ಹೀಗೆ ನಡೆಯುತ್ತಿರುವ ವ್ಯಾಪಾರಿಗಳ ನಡುವೆ ಹರಳುಗಣ್ಣಿನ ನೀಲಿ ಕಂಗಳ ಚೆಲುವೆಯೊಬ್ಬಳು ಸಖತ್ ವೈರಲ್ ಆಗಿದ್ದಾಳೆ. ಆಕೆಯ ಕಣ್ಣಿನ ನೋಟಗಳಿಂದ ಕೋಲ್ಮಿಂಚಿನ ಬಾಣಗಳು ಹೊರಬರುತ್ತಿವೆ. ಮಹಾಕುಂಭಮೇಳಕ್ಕೆ ಬಂದ ಯುವಕರ ದಂಡು ಇಂತಹ ಅಪರೂಪದ ಕಣ್ಣೋಟದ ಹುಡುಗಿ ಕಣ್ಣಲ್ಲಿ ಕಳೆದು ಹೋಗುತ್ತಿದ್ದಾರೆ. ಹೆಣ್ಣಿನ ಸೌಂದರ್ಯವನ್ನು 100 ಪಟ್ಟು ಹೆಚ್ಚು ಮಾಡುವುದು ಅವರ ಮಾದಕ ಮತ್ತು ಮೋಹಕ ಕಣ್ಣುಗಳು. ಈ ಮಹಾಕುಂಭಮೇಳದಲ್ಲೀಗ ಈ ಯುವತಿ ಮತ್ತು ಆಕೆಯ ನೀಲಿ ಕಂಗಳು ದೊಡ್ಡ ಸುದ್ದಿಯಾಗುತ್ತಿವೆ. ಈ ಯುವತಿಯ ಕಣ್ಣುಗಳು ಮೀಡಿಯಾದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಈಕೆಯ ಹೆಸರೇ ಮೊನಾಲಿಸಾ ಭೋಸ್ಲೆ. ಈಕೆ ಶಾಲೆಗೆ ಹೋಗಿಲ್ಲ, ಓದು ಬರಹ ಕಲಿತಿಲ್ಲ. ಸಾಮಾನ್ಯ ಬಡ ಕುಟುಂಬದಲ್ಲಿ ಬೆಳೆಯುತ್ತಿರುವ ಈಕೆ ಪೋಷಕರ ಜೊತೆಗೆ ರುದ್ರಾಕ್ಷಿ ಮಾಲೆ, ಹೂವಿನ ಮಾಲೆ ಮಾರುತ್ತಾ ಕುಟುಂಬಕ್ಕೆ ಆಸರಿಯಾಗಿದ್ದಾಳೆ. ಈಕೆಯ ಊರು ಮಧ್ಯಪ್ರದೇಶದ ಇಂದೋರ್ ಎಂದು ಹೇಳಿಕೊಂಡಿದ್ದಾಳೆ. ಇದೇ ಪ್ರಥಮ ಬಾರಿಗೆ ಈ ಮಹಾಕುಂಭಮೇಳಕ್ಕೆ ಬಂದಿದ್ದೇನೆಂದು ಹೇಳಿಕೊಂಡಿದ್ದಾಳೆ ಕೂಡ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಕ್ಕೆ ನನಗೆ ವ್ಯಾಪಾರ ಮಾಡಲು ಬಿಡುತ್ತಿಲ್ಲ. ಜನರು ಸೆಲ್ಫಿ, ಫೋಟೋ ತೆಗೆಯುತ್ತಾರೆ ಹೊರತು ಆದರೆ ಯಾರು ಕೂಡ ರುದ್ರಾಕ್ಷಿ ಮಾಲೆ ಮತ್ತು ಹೂವಿನ ಮಾಲೆಯನ್ನು ತೆಗೆದುಕೊಳ್ಳುತ್ತಿಲ್ಲ. ನನ್ನ ಪಾಡಿಗೆ ನನಗೆ ವ್ಯಾಪಾರ ಮಾಡೋಕ್ಕೂ ಬಿಡುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ದಾಳೆ. ಇವಳ ತಂದೆ ತಾಯಿಯವರು ಈಕೆಯನ್ನ ಹೀರೋಯಿನ್ ಮಾಡುವ ಆಸೆ ಹೊಂದಿದ್ದಾರೆ. ಗೋಧಿ ಬಣ್ಣದ ಸಾಧಾರಣ ಮೈಕಟ್ಟಿನ ಈ ಹರಳುಗಣ್ಣಿನ ಹುಡುಗಿಗೆ ಈಗ ಬಾಲಿವುಡ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ದು ಟ್ರೆಂಡಿಂಗ್. ಈ ಟ್ರೆಂಡಿಂಗ್ ಸುಂದರಿ ಮೊನಾಲಿಸಾ ಭೋಸ್ಲೆ ಭಾರತದ ಮೊನಾಲಿಸಾ ಎಂದೇ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಫೇಮಸ್ ಆಗಿದ್ದಾಳೆ. ಇದೀಗ ಬಾಲಿವುಡ್ ಕಣ್ಣು ಈ ನೀಲಿ ಕಣ್ಣಿನ ಯುವತಿ ಮೇಲೆ ಬಿದ್ದಿದೆ. ಬಾಲಿವುಡ್ನಿಂದ ಆಫರ್ ಕೂಡ ಬಂದಿದೆ. ನಿರ್ದೇಶಕ ಸನೋಜ್ ಮಿಶ್ರಾ ತಮ್ಮ ಸಿನಿಮಾದಲ್ಲಿ ಅವಕಾಶ ನೀಡಿದ್ದಾರೆ. ಆ ಸಿನಿಮಾದ ಹೆಸರೇ ಡೈರಿ ಆಫ್ ಮಣಿಪುರ. ಸಿನಿಮಾದಲ್ಲಿ ವೈರಲ್ ಆದ 16 ವರ್ಷದ ಹುಡುಗಿ ಮೊನಾಲಿಸಾ ಭೋಸ್ಲೆ ನಾಯಕಿ. ಹೇಗಿದೆ ನೋಡಿ ಸಾಮಾಜಿಕ ಜಾಲತಾಣದ ಕರಾಮತ್ತು. ರಾತ್ರೋರಾತ್ರಿ ಒಂದೇ ದಿನದಲ್ಲಿ ಫುಲ್ ಫೇಮಸ್ಸು. ಈ ಸ್ಟೋರಿ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇದೇ ತರಹದ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ.